ಪಿತನ ಸುತನ ಮತ್ತು ಪರಿಶುದ್ಧಾತ್ಮನ ನಾಮದಲ್ಲಿ ಆಮೇನ್. ಕ್ರಿಸ್ತ ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ತಪಸ್ಸು ಕಾಲದ ಇಂದಿನ ವಾಕ್ಯ ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 3ನೇ ವಾಕ್ಯ. ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ಇಲ್ಲಿ ಯೇಸು ಸ್ವಾಮಿ ನಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಪ್ರಿಯರೇ. ಆ ಸಂದೇಶ ಏನಂತಂದರೆ, ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು. ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು ಅಂತಂದರೆ ಆತ್ಮದ ವಿಷಯವಾಗಿ ಯೇಸು ಸ್ವಾಮಿ ಹೇಳಕ್ಕೆ ಬರ್ತಾ ಇದ್ದಾರೆ. ನಾವು ಆತ್ಮದಲ್ಲಿ ಬಡತನದಲ್ಲಿ ಜೀವಿಸಬೇಕು. ಆತ್ಮದಲ್ಲಿ ಬಡತನ ಅಂತಂದರೆ ಲೂಕನು ಬರೆದ ಶುಭ ಸಂದೇಶ 18ನೇ ಅಧ್ಯಾಯ 9ರಿಂದ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ಇಲ್ಲಿ ಯೇಸು ಸ್ವಾಮಿ ಒಂದು ಸಾಮತಿಯನ್ನು ನುಡಿತಾರೆ. ಆ ಸಾಮತಿಯಲ್ಲಿ ಫರಿಸಾಯನ ಮತ್ತು ಸುಂಕದವನ ಒಂದು ಸಾಮತಿಯಾಗಿದೆ. ಇಲ್ಲಿ ಇಬ್ಬರು ದೇವಾಲಯಕ್ಕೆ ಹೋಗ್ತಾರೆ ಪ್ರಿಯರೇ. ಅಲ್ಲಿ ಫರಿಸಾಯನು ಅವನನ್ನೇ ಅವನು ಮೇಲಾಗಿ ಇಟ್ಟು ಮಾತಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆ ಹೇಗಿತ್ತು ಅಂತಂದರೆ, ನಾನು ಇತರರಾಗೆ ಅಲ್ಲ, ನಾನು ಇತರರಾಗೆ ಜೀವಿಸುವುದಿಲ್ಲ. ಅವರು ವ್ಯಭಿಚಾರ ಮಾಡ್ತಾರೆ, ಅವರು ಕಳ್ತನ ಮಾಡ್ತಾರೆ, ಅವರು ಎಲ್ಲ ಥರದ ಒಂದು ದುರಿಚೆಗಳಿಗೆ ಒಳಗಾಗಿರ್ತಾರೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಸುಂಕದವನನ್ನು ನೋಡುವಾಗ ಅವನು ತಲೆ ಎತ್ತಿ ನೋಡದೆಯೂ ಸಹ ಪ್ರಾರ್ಥಿಸ್ತಾನೆ, ದೇವರೇ ಪಾಪಿ ನನ್ನ ಮೇಲೆ ಕರುಣೆಯಾಗಿರಿ, ಈ ಪಾಪಿಯ ಮೇಲೆ ಕರುಣೆ ತೋರಿರಿ ಅಂತ ಹೇಳ್ತಾನೆ. ಇಲ್ಲಿ ನಾವು ನೋಡುವುದಾದರೆ ಆ ಒಂದು ಸುಂಕದವನ ರೀತಿಯಲ್ಲಿ ನಮ್ಮ ಜೀವನ ಇರಬೇಕು ಪ್ರಿಯರೇ. ಈ ಜೀವನ ಹೇಗಿರಬೇಕು ಅಂತಂದರೆ, ನಾವು ದೇವರ ಮುಂದೆ ಹೇಗೆ ಇರಬೇಕು, ಆ ಒಂದು ಸುಂಕದವನಾಗೆ ಇರಬೇಕು ಪ್ರಿಯರೇ. ಪ್ರಾರ್ಥಿಸೋಣ. ಪ್ರಲಾಪ 3ನೇ ಅಧ್ಯಾಯ 22-23 ವಾಕ್ಯದಲ್ಲಿ ಹೇಳುವ ರೀತಿಯಲ್ಲಿ, ನಾವು ಉಳಿದಿರುವುದು ಸರ್ವೇಶ್ವರನ ಕರುಣೆಯಿಂದ, ಆತನ ಕೃಪಾವರಗಳಿಗೆ ಕೊನೆಯೇ ಇಲ್ಲ. ಹೊಸದಾಗಿ ಅವು ಒದಗುತ್ತವೆ ದಿನವೂ ಅಂತಿದೆ. ಹೌದು ಪ್ರಿಯರೇ, ಈ ಕರುಣೆ ಕೃಪೆಗಾಗಿ ನಾವು ಪ್ರತಿದಿನ ಪ್ರಾರ್ಥಿಸೋಣ. ದೇವರ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಂಡು ನಮ್ಮ ಜೀವನವನ್ನು ನಡೆಸೋಣ ಪ್ರಿಯರೇ. ಯಾಕೋಬ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಯಾಕೋಬ ನುಡಿತಾನೆ, ದೇವರಿಗೆ ಶರಣರಾಗಿ ಬಾಳಿರಿ. ಹೌದು ಪ್ರಿಯರೇ, ಈ ಒಂದು ಸಮಯದಲ್ಲಿ, ಈ ಒಂದು ತಪಸ್ಸು ಕಾಲದಲ್ಲಿ ನಮ್ಮನ್ನೇ ನಾವು ದೇವರಿಗೆ ಶರಣರಾಗಿ ಜೀವಿಸೋಕ್ಕೆ ಪ್ರಯತ್ನಿಸೋಣ ಹಾಗೂ ಆ ಒಂದು ರೀತಿಯಲ್ಲಿ ಜೀವನ ಮಾಡೋಣ. ಆಮೇನ್.